ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೀರ್ತಿ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾವಿಬ್ರು ತುಂಬ ಚೆನ್ನಾಗಿದ್ದೀವಿ. ಅವಳು ಇವಾಗ ಎದ್ದೋಳೆ ನೋಡಿ, ನಾಚಿಕೆ ಆಗ್ಬೇಕು ಅವಳಿಗೆ. 9 ಗಂಟೆಗೆ ಎದ್ದೋಳೆ. ನಾನು ಆಲ್ರೆಡಿ ರೆಡಿಯಾಗಿ ತಿಂಡಿ ಮಾಡಿ ಎಲ್ಲ ಕೆಲಸ ಮುಗಿಸಿ ತಿಂಡಿ ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ಕೆಲಸ ಇದೆ, ಕೆಲಸ ಮುಗಿಸ್ಕೊಂಡು ಬಂದು ಆಮೇಲೆ ಸಿಗ್ತೀನಿ ನಿಮಗೆ. ಇವಾಗ ಹೊರಡ್ತಾ ಇದ್ದೀವಿ. ಇವಳನ್ನ ಇವ್ರ ಮನೆಗೆ ಡ್ರಾಪ್ ಮಾಡಿ ನಂದು ಕೆಲಸ ಮುಗಿಸ್ಕೊಂಡು ನಮ್ಮ ಅಜ್ಜಿಗೆ ತಿಂಡಿ ಕೊಟ್ಬಿಟ್ಟು ಈಗ ಹೋಗ್ಬೇಕು. ಟೈಮ್ ಆಗ್ಬಿಟ್ಟೈತೆ, ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ಓಡ್ತಾ ಇದ್ದೀನಿ, ಟೈಮ್ ಆಗ್ಬಿಟ್ಟೈತೆ. ಅಲ್ಲಿ 9:15 ಆಗ್ಬಿಟ್ಟೈತೆ. 9:30 ಅಷ್ಟರಲ್ಲಿ ಹೋಗ್ಬೇಕು. ಈಗ ಬೇಗ ಹೋಗ್ತೀನಿ. ಇವಳನ್ನ ಮನೆಗೆ ಡ್ರಾಪ್ ಮಾಡಿ, ಪಾಪ ತಿಂಡಿ ಮಾಡಲಿಲ್ಲ, ಹಂಗೆ ಹೋಯ್ತಾಳೆ. ಅವ್ಳು ಮುಖನೇ ತೊಳ್ದಿಲ್ಲ, ಎಲ್ಲಿ ತಿಂಡಿ ಮಾಡ್ತಾಳೆ. ಸರಿ, ಬಾಯ್ ಬಾಯ್ ಸೌಮ್ಯ. ಬಾಯ್. ಹಾಯ್. ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಇವತ್ತಂತೂ ತುಂಬ ಸುಸ್ತಾಗ್ಬಿಡ್ತು, ತುಂಬ ತಲೆನೋವು ಬಂದ್ಬಿಡ್ತು, ಆಗಲಿಲ್ಲ. ಜಾಸ್ತಿ ಕೆಲಸ ಆಗಿಬಿಡ್ತು. ಸೊ ಅದಕ್ಕೆ ಇವಾಗ ಸ್ವಲ್ಪ ಕೊಂಡು ನನ್ನ ತಮ್ಮನಿಗೆ ಶೂ ಆರ್ಡರ್ ಮಾಡಿದ್ದೆ. ಅದು ನನ್ನ ಫ್ರೆಂಡ್ ಮನೇಲಿ ಬಂದಿದೆ, ಹೋಗಿ ಇಸ್ಕೊಂಡು ಬರಬೇಕು. ಬನ್ನಿ, ಅಲ್ಲೋಗಿ ಸಿಗ್ತೀನಿ. ಏನು ಇಷ್ಟಪ್ಪ ಬಂದೈತೆ? ತೋರಿಸು, ಮುಖ ತೋರಿಸು. ನನ್ನ ಮುಖ ತೋರಿಸಿಲ್ಲ ಅಂದ್ರೆ ಹಾಕ್ಬಿಡಲ್ಲ. ಪಕ್ಕ ಕನ್ನಡ ಕನ್ನಡದ ಹುಡುಗಿ. ಹಿಂಗಾಗೋರಿ ಏನು ಗೊತ್ತು. ಊಟ ಮಾಡ್ದ? ಪಕ್ಕ ಕನ್ನಡದ ಹುಡುಗಿ. ಆಯಿತು, ಊಟ ಮಾಡ್ತೇನೆ. ಮಾಡಿದೆ. ನೀನು? ನಾನು ಊಟ ಆಯ್ತಾ ಕೇಳ್ತಾ ಇದ್ದೀನಿ. ಮಾಡಿದೆ. ನೀನು? ನಾನು ಮಾಡಿದೆ. ಸೊಮ್ಮೆ ಹೊತ್ತು ನಂಗೆ ತಲೆನೋವು ಬಂದ್ಬಿಡ್ತು. ಇದಕ್ಕೆ ಜಾಸ್ತಿ ಓಡಾಟ ಆಗ್ಬಿಟ್ಟು ಇವತ್ತು ಕಡೆ ನೋಡು ಹೊಂಟೈತೆ ಅದು. ಅಲ್ಲೇ ಕಾಣಿಸ್ತೈತಲ್ಲ. ಝೂಮಲ್ಲಿ ತೋರಿಸ್ತಾವ ನಿನ್ನ ಮುಖನ. ಇವಾಗ ನನ್ನ ತಮ್ಮನಿಗೆ ಮಿಂತ್ರಾಯಿಂದ ಸ್ಲೀಪರ್ ಆರ್ಡರ್ ಮಾಡಿದ್ದೆ, ಬಂದಿದೆ. ಕೇಳ್ತಿದ್ದ ಅವನು, ಈ ಥರ ಸ್ಲೀಪರ್ ಬೇಕು, ಚೆನ್ನಾಗಿದೆ ಅಂತ. ಸೊ ಆರ್ಡರ್ ಮಾಡಿದೆ. ಬನ್ನಿ ಹೇಗಿದೆ ನೋಡೋಣ. ನನ್ನ ಪ್ರಕಾರ ಚೆನ್ನಾಗೇ ಇರುತ್ತೆ ಅಷ್ಟೇ, ನೀವಾಗಿರಲ್ಲ ಅನ್ಕೋತೀನಿ. ಮಿಂತ್ರಲ್ಲಿ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿರುತ್ತೆ ಕ್ಲಾತ್ ಎಲ್ಲ. ಆದರೆ ಸ್ಲಿಪ್ಪರ್ ಆರ್ಡರ್ ಮಾಡಿರೋದು ಇದು ಮೊದಲನೇ ಸಲ. ನೋಡೋದು ಹೇಗಿದೆ ಅಂತ. ಈ ಫಾರ್ಮಲ್ಸಿಗೆಲ್ಲ ಹಾಕೊಂಡ್ರೆ ಈ ಥರ ಸ್ಲಿಪ್ಪರ್ ಚೆನ್ನಾಗಿರುತ್ತೆ. ನಮ್ಮಮ್ಮ ಕಾಲ್ ಮಾಡಿದ್ರು, ಬರ್ತಾಯಿದ್ದೀನಿ ಬಾ ಸರ್ಕಲ್ಲಿಗೆ ಅಂತ. ಈ ಥರ ಇದೆ, ಚೆನ್ನಾಗಿದೆ ಸ್ಲಿಪ್ಪರ್. ಈ ಥರ ಇದೆ. ಕ್ವಾಲಿಟಿ ಅಂತೂ ಹೇಳಂಗೆ ಇಲ್ಲ. ನಿಮಗೂ ಏನಾದರೂ ಈ ಸ್ಲಿಪ್ಪರ್ ಬೇಕು ಅಂದರೆ ಕಮೆಂಟ್ ಮಾಡಿ, ಲಿಂಕ್ ಬೇಕಾದರೆ ಕಳಿಸ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಕ್ವಾಲಿಟಿ ಅಂತೂ ಹೇಳಂಗೆ ಇಲ್ಲ. ನೋಡಿ, ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಅಂತ. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಚಪ್ಪಲಿ. ನೋಡೋದ ನನ್ನ ತಮ್ಮನಿಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ. ಸೊ ನಮ್ಮಮ್ಮ ಕಾಲ್ ಮಾಡಿದ್ದಾರೆ, ಅವ್ರನ್ನ ಕರ್ಕೊಬರಕ್ಕೆ ಹೋಗಬೇಕು. ನಿಮಗೆ ಕಲೆಕ್ಷನ್ ವಿಡಿಯೋ ಬೇಕು ಅಂದರೆ ಬೇಕಾದ್ರೆ ಕಲೆಕ್ಷನ್ಸ್ ವಿಡಿಯೋ ಮಾಡಿ ನಾನು ತೊಗೊಂಡಿರೋದು. ಮಿಂತ್ರಾಯಿಂದ ಯಾವ್ದು ಪ್ರಾಡಕ್ಟ್ ಚೆನ್ನಾಗಿದೆ ಅಂತ. ಎಲ್ಲ ಚೆನ್ನಾಗಿರುತ್ತೆ ಅದರಲ್ಲಿ, ಕ್ವಾಲಿಟಿ ಅಂತ ಹೇಳಂಗೆ ಇದೆ. ನಮ್ಮಮ್ಮ ಟೈಲರ್ ಅಂಗಡಿಗೆ ಹೋಗಿದ್ದಾರೆ. ಅವ್ರದ್ದು ಸೀರೆ ಮತ್ತು ಸ್ವಲ್ಪ ಏನೋ ಸ್ಟಿಚಿಂಗ್ ಹಾಕ್ಸ್ಬೇಕು ಅಂತ ಏನೇನೋ ಕೆಲಸ ಇಟ್ಕೊಂಡೋಗಿದ್ದಾರೆ. ನಂದು ಇದೊಂದು ಡ್ರೆಸ್ಸು ಆಲ್ಟ್ರೇಷನ್ ಮಾಡಿಸ್ಬೇಕಿತ್ತು, ಅದಕ್ಕೆ ಹೋಗ್ತಾಯಿದ್ದೀನಿ. ಬನ್ನಿ.
ನಾನು ನಮ್ಮ ಮಮ್ಮಿ ಇವಾಗ ಮಸಾಲ ಪುರಿ ತಿಂತಾ ಇದೀವಿ. ಬಂಗಾರಪೇಟೆ ಮಸಾಲ ಪುರಿ. ಮತ್ತೆ ಅವರೆಲ್ಲ ತುಂಬಾ ಕೆಟ್ಟವರು ಅಂತ ಹೇಳ್ತಿದ್ರಿ. ಬಂಗಾರಪೇಟೆಯಿಂದ ಮಸಾಲ ಪುರಿ ತಂದಿದ್ವಿ, ಮಾಡ್ತಾ ಇದ್ದೀನಿ ಇವಾಗ. ನನಗೂ ನಮ್ಮ ಮಮ್ಮಿಗೆ ಏನು ಯಾವಾಗಲೂ ಡೈಲಿ ತಿನ್ನಲ್ಲ, ಅಪರೂಪಕ್ಕೊಂದ್ಸಲ. ಆಮೇಲೆ ಯಾವ ಮಸಾಲ ಪುರಿ ಅಥವಾ ಬಂಗಾರಪೇಟೆ ಪುರಿ ಯಾವ್ದು ಇಷ್ಟ ಅಂತ ಹೇಳಿ. ಮಮ್ಮಿ ತಿನ್ನಲ್ಲ ಜಾಸ್ತಿ, ಹೌದು ಎರಡು ಅಷ್ಟೇ. ಮೊದಲ ಐಸ್ ಕ್ರೀಮ್ ತಿನ್ನುವ ಕಾಲದಲ್ಲಿ ಅಂತ ಡೆಂಟಿಸ್ಟ್ ಹತ್ರ ಹೋದ್ಮೇಲೆ ನೋಡಿ ರೆಡಿ ಆಯಿತು ಮಸಾಲ ಪುಡಿ. ಇರಿ ತೋರಿಸ್ತೀನಿ ಮಸಾಲ ಪುಡಿ. ಇದು ನನಗೆ, ನಮ್ಮ ಮಮ್ಮಿಗೆ. ಟೇಸ್ಟ್ ನೋಡ್ತೀರಿ. ಅರ್ಜೆಂಟಾಗಿ 10,000 ಕಟ್ಟೆ ಹೋದ್ರೆ ಅಮ್ಮನ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗುತ್ತಾ? ಅಯ್ಯಯ್ಯೋ, ನಾನು ಹೇಗಾದ್ರೂ ಮಾಡಿ ಕಳಿಸ್ತೀನಿ, ನೀನು ಕಟ್ಬಿಡು ಆಯ್ತಾ? ಬ್ಲೌಸ್ಗಳು ಗಂಗವ ಮಮ್ಮಿ ಅತ್ತಾಗಿ ಅದು ಪರ್ಪಲ್ ಕಲರ್ ಥರ ಐತಲ್ಲ, ಚೆನ್ನಾಗಿದೆ ಅದು. ಇದು ಚೆನ್ನಾಗೈತಲ್ವಾ ಬ್ಲೌಸು? ಚೆನ್ನಾಗಿ ಬಂದೈತೆ ಇದು. ಕೊಟ್ಟಿಲ್ಲ ಇಲ್ಲೂ ಬ್ಲೌಸು, ಅಲ್ಲೂ ಬ್ಲೌಸ್ಗಳು, ಎಲ್ಲೆಲ್ಲೂ ಬ್ಲೌಸ್ಗಳು. ಇವಾಗ ಅಡುಗೆ ಎಲ್ಲ ಮಾಡಬೇಕು. ಅಂದರೆ ತರಕಾರಿ ಸಾಂಬಾರಿದೆ, ಮಧ್ಯಾಹ್ನ ಮಾಡಿರೋದು ಅದನ್ನೇ ಬಿಸಿ ಮಾಡ್ತೀನಿ. ಮತ್ತು ಇವಾಗ ಹಾಲು ಕಾಯಿಸಕ್ಕೆ ಇಟ್ಟಿದ್ದೀನಿ, ಮುದ್ದೆ ಮಾಡಬೇಕು. ಮುದ್ದೆ ಬೇಯ್ತಾ ಇದೆ. ಈ ಕಡೆ ಹಾಲು ಇಟ್ಟಿದ್ದೀನಿ. ಇನ್ನೂ ಸ್ವಲ್ಪ ಏನೇನೋ ಪಲ್ಯ ಎಲ್ಲ ಇದೆ, ಅದೆಲ್ಲ ಬಿಸಿ ಮಾಡಬೇಕು. ಈಗ ಮುದ್ದೆ ಹೊಲಿಸಿ ಇಟ್ಟಿದ್ದೀನಿ, ಇನ್ನೂ ಹಾಲು ಕಾಯ್ದೇ ಇಲ್ಲ. ನಿಮ್ಮ ಮನೇಲಿ ಏನಾಗಿದೆ ಇವತ್ತು? ನಮ್ಮ ಮನೇಲಿ ತರಕಾರಿ ಸಾಂಬಾರು ಪಲ್ಯ ಎಲ್ಲ ಇದೆ. ನಾನು ತಿನ್ನಕ್ಕೆ ಬೇಜಾರು. ಬೆಳಿಗ್ಗೆ ನಾಳೆ ಬೇರೆ ಗುರುವಾರ, ಬೆಳಿಗ್ಗೆ ಬೇಗ ಎದ್ದೊಳ್ಬೇಕು. ಮತ್ತು ಸ್ನಾನ ಮಾಡಿ ಎಲ್ಲ ದೇವ್ರಿಗೆ ಪೂಜೆ ಮಾಡಿ ನನ್ನೊಂದು ಸ್ವಲ್ಪ ಕೆಲಸ ಇವೆಲ್ಲ ಮುಗಿಸ್ಕೊಂಡು ಬರಬೇಕು. ದೇವಸ್ಥಾನಕ್ಕೆ ಹೋಗಬೇಕು. ನಾನೇನು ತಲೆ ಯಾಕೋ ಇದು ಒಂಥರ ಜಾಸ್ತಿ ಬಂದ್ಬಿಟ್ಟೈತೆ. ಏನು ಮಾಡೋಕ್ಕೂ ಮೂಡಿಲ್ಲ. ಇವತ್ತು ವೀಡಿಯೋನೂ ಜಾಸ್ತಿ ಮಾಡಿಲ್ಲ, ನೋಡೋದ. ಇಬ್ರಿಗೂ ಈಗ ಕಾಫಿ ಬೇಕಂತೆ, ಕಾಫಿ ಮಾಡೋದು. ಕಾಫಿ 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 ಮಾಡೋದ. ನಮ್ಮ ಅಮ್ಮನಿಗೂ ಬೇಕಂತೆ ಕಾಫಿ, ನಮ್ಮ ಅಜ್ಜಿಗೂ ಬೇಕಂತೆ ಕಾಫಿ. ಇಬ್ರಿಗೂ ಗ್ಲಾಸ್ ಕಾಫಿ. ನೀವು ಯಾವುದೇ ಕಾಫಿ ಪೌಡರ್ ಯೂಸ್ ಮಾಡ್ತೀರಿ ಹೇಳಿ? ಸದ್ಯಕ್ಕೆ ಇವಾಗ ಸನ್ರೈಸು, ಒಂದೊಂದ್ಸಲ ಯಾವುದು ಚೆನ್ನಾಗಿರುತ್ತೆ ಟ್ರೈ ಮಾಡ್ತಾ ಇರ್ತೀವಿ, ಹೊಸದು. ಈ ಸಲ ಸನ್ರೈಸ್ ತೊಗೊಂಡಿದ್ದಾರೆ. ನಾನು ಕಾಫಿ ಅಷ್ಟು ಕುಡಿಯಲ್ಲ. ನಾನು ಕಾಫಿ ಅಡಿಕ್ಟ್ ಆಗಿಲ್ಲ. ಯಾವಾಗಲೂ ಆದರೂ ರೇರು ಕುಡಿಯೋದು ಕಾಫಿ. ಕಾಫಿ ಅಂತಲ್ಲ, ಹಾಲು, ಕಾಫಿ, ಟೀ ಏನೋ ಅಷ್ಟು ಕುಡಿದ್ರೆ ಬಾದಾಮ್ ಹಾಲೊಂದು ಅಷ್ಟೇ. ಯಾವತ್ತಾದರೂ ಜಾಸ್ತಿ ಆಗ್ತಾ ಇಲ್ಲ ಅಂದಾಗ ಮಾತ್ರ ಕಾಫಿ ಕುಡಿತೀನಿ ಅಷ್ಟೇ.
ಒಂದೊಂದ್ಸಲ ಇಷ್ಟ ಆಗುತ್ತೆ, ಒಂದೊಂದ್ಸಲ ಕಾಫಿ ಇಷ್ಟ ಆಗಲ್ಲ, ಯಾಕಂತ ಗೊತ್ತಿಲ್ಲ. ಕುಡಿಬೇಕು ಅನಿಸ್ತಾ ನೀರು, ಬೇಡ ಅನಿಸ್ದಾಗ ಬೇಡ ಅಷ್ಟೇ. ನಿಮ್ಮೆಲ್ರಿಗೂ ಕಾಫಿ ಇಷ್ಟನಾ? ಹಂಗೇನು ಕಾಫಿ ಎಲ್ಲರೂ ಇಷ್ಟಪಡ್ತಾರೆ ಅನಿಸುತ್ತೆ, ಯಾರೋ ಒಬ್ಬೊಬ್ರು ಕಾಫಿ ಇಷ್ಟಪಡಲ್ಲ ಅನ್ನೋದಷ್ಟೇ. ಇದು ರಕ್ಷಾಬಂಧನ ಆಯಿತು, ಇನ್ನು ನನ್ನ ತಮ್ಮಗೆ ನಾನು ರಾಖಿನೇ ಕಟ್ಟಿಲ್ಲ, ಕಟ್ಟಬೇಕು ರಾಖಿನ. ಈಗ ನಮ್ಮ ಊರಲ್ಲಿ ಹಬ್ಬ ಮಾಡ್ತಾರೆ, ಗ್ರಾಮ ದೇವತೆ ಹಬ್ಬ, ಅವಾಗ ಕಟ್ಟೋದ ಅಂದ್ಕೊಂಡಿದ್ವಿ. ಹಿಂಗೂ ಇವರು ರೆಡಿಯಾಗಿರ್ತೀವಿ ಚೆನ್ನಾಗಿ ಕಟ್ಟೋದಂತ. ಪಾಪ ಅವನಿಗೂ 3 ದಿನದಿಂದ ಹುಷಾರಿಲ್ವಾ, ಅದಕ್ಕೆ ಕಟ್ಟೋಕ್ಕೆ ಆಗಿಲ್ಲ ನನಗೂ. ಹಬ್ಬದ ದಿನ ಕಟ್ಟೆ. ನಿಮ್ಮೆಲ್ರಿಗೂ ತಗೊಳ್ಳಿ ಬಿಸಿ ಬಿಸಿ ಕಾಫಿ. ಬರ್ತೀನಿ ರೀ ಒಂದು ನಿಮಿಷ. ಸೂಪರ್. ನಮ್ಮಮ್ಮನಿಗೆ ಇನ್ನೂ ಪಲ್ಯ ಬಿಸಿ ಮಾಡಬೇಕು, ಬೀಟ್ರೋಟ್ ಪಲ್ಯ ಇದೆ. ಚಪಾತಿ ಮಾಡ್ಕೊಂಡ್ರೆ ಆಗುತ್ತೆ. ಇದೇ ಏನಪ್ಪ, ಫಸ್ಟ್ ಟೈಮ್ ಏನು ಕೊಡಿ. ನನ್ನ ತಮ್ಮನಿಗೆ ರಕ್ಷಾಬಂಧನ ದಿನನೇ ರಾಖಿ ಕಟ್ಟಿಲ್ಲ, ಯಾವಾಗಲೂ ಅದೇ ದಿನ ರಾಖಿ ಕಟ್ಟಿಲ್ಲ. ಆದರೆ ಈ ಸಲ ಮಿಸ್ ಆಗುತ್ತೆ, ಏನಾಗಲ್ಲ. ಇನ್ನು ಅವತ್ತು ಬುಧವಾರ ಅನಿಸುತ್ತೆ, ಮಂಗಳವಾರ ಬುಧವಾರ ನಮ್ಮೂರೆಲ್ಲ ಹಬ್ಬ, ಅವಾಗೆ ಒಟ್ಟಿಗೆ ಕಟ್ಟದ ಅಂತ ಅಂದ್ಬಿಟ್ಟು ನಾನು ಸುಮ್ಮನಾದೆ. ಬೀಟ್ರೋಟ್ ಪಲ್ಯ ಬಿಸಿ ಆಗ್ತಿದೆ. ಇನ್ನೂ ಈ ಕಡೆ ಮುದ್ದೆ ಹೊಂದಿಸಿಡ್ಬೇಕು. ಇನ್ನು ಚಿಕನ್ದು ಗ್ರೇವಿದೆ, ಅದು ಬಿಸಿ ಮಾಡಬೇಕು. ಮಟನ್ ಸಾಂಬಾರು ಸ್ವಲ್ಪ ಇದೆ, ಅದು ಬಿಸಿ ಮಾಡಬೇಕು. ಮುದ್ದೆ ತೊಗೋಬೇಕು. ನಮ್ಮಮ್ಮ ನಮ್ಮ ಅಜ್ಜಿ ಸೀರೆ ತಂದಿದ್ದೀರಾ, ಅದು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ಕೊಟ್ಟಿದ್ದಾರ, ಅದನ್ನ ಹಾಕಿ ನೋಡೋದೇ ಅವ್ರು ಇದಾಗ್ಬಿಟ್ಟೈತೆ. ನಾನೇ ಬಂದು ಎಲ್ಲ ಸ್ಟಿಚ್ ಮಾಡ್ತಾಯಿದ್ದೀನಿ. ನೀವೆಲ್ಲರೂ ಗೌರಿ ಗಣೇಶ ಹಬ್ಬಕ್ಕೆ ಎಲ್ಲರೂ ಗೊತ್ತಿಟ್ಕೊಂಡ್ರೆ ನಾನಿನ್ನೂ ತೊಗೊಂಡೇ ಇಲ್ಲ. ನೀವು ಹೋಗ್ಬೇಕು ನೋಡೋದ, ಆದರೆ ಶುಕ್ರವಾರ ಯಾವತ್ತಾದರೂ ಹೋಗಿ ತೊಗೊಬರ್ಬೇಕು. ಮೈಸೂರೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಅವಾಗಲೇ, ಇನ್ನೇನು ಬರ್ತಾ ಇದ್ದಲ್ಲ. ಎಷ್ಟು ಕಷ್ಟಪಡ್ತಾರಲ್ವ. ನಾವು ದಸರಾ ಹೋಗಿ ನೋಡ್ತೀವಿ, ಇಲ್ಲಿಂದಲೇ ಸ್ಟಾರ್ಟ್ ಮಾಡ್ಕೊಟ್ಟಿದ್ದಾರೆ ಕ್ಲೀನಿಂಗ್ ಎಲ್ಲ ನೋಡ್ತೀವಿ. ಅದರಿಂದ ಎಷ್ಟು ಪರಿಶ್ರಮ ಇರುತ್ತಲ್ವ. ಈಗ ಪಲ್ಯ ಬಿಸಿ ಇಟ್ಕೊಂಡ್ಬಿಡ್ತಾವೆ. ನೋಡಿ ಬಿಸಿ ಬಿಸಿ ರಾಗಿರುತ್ತೆ, ಅರಿಬೇಕು. ಬಿಸಿಗೆ ಹಾಕ್ಬಿಟ್ಟು ಮುಚ್ಚಿ ಇಟ್ಬಿಟ್ರೆ ಆಯಿತು. ಯಾವಾಗಲೂ ನಾನೇ ಅಡುಗೆ ಮಾಡಲ್ಲ, ನಮ್ಮ ಅಮ್ಮನೂ ನಾನು. ಇವತ್ತು ಅವರು ಸ್ವಲ್ಪ ಬ್ಯುಸಿ ಇದ್ದರು ಅಂದ್ಬಿಟ್ಟು ನಾನು ಮಾಡ್ತೇವೆ ಅಷ್ಟೇ. ಅವ್ರಿಗೇನಾದರೂ ಆಗಲ್ಲ ಅಂದಾಗ ಮಾಡ್ತೀನಿ ಅಷ್ಟೇ. ಇಲ್ಲಾಂದರೆ ನಮ್ಮಮ್ಮನೇ ಅಡುಗೆ ತಿಂಡಿ ಎಲ್ಲ ಅವರೇ ಮಾಡೋದು, ನಾನೇನಾದರೂ ಕಸ ಗಿಸ ಇದ್ರೆ ಅಷ್ಟೇ ಮಾಡೋದು. ಅದು ಏನು ಗೊತ್ತಾ, ನನಗೆ ಇವತ್ತು ಕೆಲಸ ಮಾಡೋಕ್ಕೇನು ಮೂಡೇ ಇರಲಿಲ್ಲ. ಇವತ್ತು ಬೆಳಗ್ಗೆಯಿಂದ ಬೇರೆ ವೀಡಿಯೋ ಜಾಸ್ತಿ ಮಾಡಿರಲಿಲ್ಲ, ಸೊ ಏನೂ ಆಗುತ್ತೆ ಅಂತ ಏನೋ ಒಂಥರ ಜೋಶ್ ಬಂತು, ಅದಕ್ಕೆ ಬಂದು ಮಾಡ್ತಿದ್ದೀನಿ. ಏನಂದ್ರೆ ಸುಮ್ಮನೆ ಹಾಕ್ಕೊಂಬಿಟ್ಟಿದೆ. ಚಿಕನ್ ಗ್ರೇವಿ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಇವತ್ತು ನಮ್ಮ ಮನೆ ತುಂಬ ವೆರೈಟಿ ಇದೆ. ಚಿಕನ್ ಗ್ರೇವಿ ಇದೆಯಾ, ಮಟನ್ ಸಾಂಬಾರು ಇದೆ, ತರಕಾರಿ ಸಾಂಬಾರಿದೆ, ಪಲ್ಯ ಇದೆ, ಸಾಂಬಾರನ್ನ ಏನೇನೋ ಮಾಡ್ತಾಯಿದ್ದಾರೆ. ಆದರೆ ಅದು ಏನೂ ಊಟ ಮಾಡೋಕ್ಕಾಯ್ತಲ್ಲ. ನೋಡೋಣ, ಏನಾದರೂ ತಿಳ್ಕೊಂಡು ಸ್ವಲ್ಪ ಮಾಡ್ಕೊಳ್ಳೋದ. ಏನೋ ದಸರಾ ಬರ್ತಿದೆ, ನನಗಂತೂ ತುಂಬ ಖುಷಿ ಆಗ್ತೈತೆ.
ಇದೆಲ್ಲ ಬಿಸಿ ಮಾಡಿದ್ದು ಮುದ್ದೆ ಮಾಡಿದ್ದು ಎಲ್ಲ ಮಾಡಿದ್ದಾಯಿತು. ಈಗ ಹೋಗಿ ಸ್ವಲ್ಪ ಪಾತ್ರೆ ತೊಳೆದ್ಬಿಟ್ಟು ಪಾತ್ರೆ ತೊಳೆದ್ರೆ ಮತ್ತೆ ಇನ್ನೇನು ಇಲ್ಲ ಕೆಲಸ ಅಷ್ಟೇ ಇವತ್ತು. ಪಾತ್ರೆ ತೊಳೆದ್ಬಿಟ್ಟು ಸ್ವಲ್ಪ ಟಿವಿ ನೋಡ್ಬಿಟ್ಟು ಊಟ ಮಾಡ್ಬಿಟ್ಟು ಮಲ್ಕೊಂಡು ನಾಳೆ ಬೇರೆ ನಾನು ಚಿಕನ್ ಮಟನ್ ಏನು ತಿನ್ನಲ್ಲ, ಇವತ್ತೇ ತಿಂತಾ ಇರೋದು. ನಾಳೆ ಗುರುವಾರ. ಮತ್ತು ನಾಳೆ ಹಾಗಲಕಾಯಿ ಪಲ್ಯ ಮತ್ತು ರಾಗಿ ರೊಟ್ಟೆ ಮಾಡಬೇಕು ಅಂದ್ಕೊಂಡಿದ್ವಿ. ಆಮೇಲೆ ನನಗೆ ಹಾಗಲಕಾಯಿ ಪಲ್ಯಕ್ಕೆ ಪುಳಿ ಜಾಸ್ತಿ ಇಷ್ಟ. ರೊಟ್ಟಿ ಟ್ರೈ ಮಾಡಿಲ್ಲ ನೋಡೋಣ ಹೇಗಿರುತ್ತೆ ಅಂತ. ಗೊಜ್ಜು ಬಿಸಿ ಆಯಿತು, ಏನು ಕೆಲಸ ಇಲ್ಲ. ವಿಡಿಯೋ ಎಲ್ಲ ಏನು ಮಾಡುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾಳೆ ಸಿಗ್ತೀನಿ. ಬಾಯ್.